ನಮಸ್ಕಾರ. ಇದು ಕೃಷ್ಣರಾಜಪೇಟೆ ವರದಿ. ತಾಲೂಕಿನ ಬೂಕನಕೆರೆ ಹೋಬಳಿಯ ಬಲ್ಲೇಕೆರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ 2003-2004ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳ ವತಿಯಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಆತ್ಮೀಯವಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮವನ್ನು ನಿವೃತ್ತ ಮುಖ್ಯ ಶಿಕ್ಷಕರಾದ ಬಿಆರ್ ವೆಂಕಟೇಶ್ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಶಿಕ್ಷಣವು ಜೀವನದ ಅಡಿಪಾಯ. ವಿದ್ಯಾರ್ಥಿಗಳು ತಮ್ಮನ್ನು ರೂಪಿಸಿದ ಗುರುಗಳನ್ನು ಗೌರವಿಸುವ ಸಂಪ್ರದಾಯವನ್ನು ಎಂದಿಗೂ ಮರೆಯಬಾರದು. ಹಳೆಯ ವಿದ್ಯಾರ್ಥಿಗಳು ಶಾಲೆಯೊಂದಿಗಿನ ತಮ್ಮ ನಂಟನ್ನು ಹೀಗೆ ಮುಂದುವರಿಸುತ್ತಿರುವುದು ಅತ್ಯಂತ ಶ್ಲಾಘನೀಯ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ನಿವೃತ್ತ ಮುಖ್ಯ ಶಿಕ್ಷಕರಾದ ಬಿಆರ್ ವೆಂಕಟೇಶ್, ಬಿಎನ್ ಶಿವರಾಮೇಗೌಡ ಹೆಟ್ಟಿ, ಶ್ರೀನಿವಾಸ್, ಧನಂಜಯ, ಸಿದ್ದಮಲ್ಲಪ್ಪ, ರಮೇಶ್, ಡಿಎ ಪುಟ್ಟರಾಜು, ತಿಮ್ಮೇಗೌಡ, ನಿರ್ಮಲ, ಕಾಂತರಾಜು, ರಶ್ಮಿ ಹಾಗೂ ನಾಗೇಶ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಹಾಲಿ ಶಿಕ್ಷಕರಾದ ಗಿರೀಶ್, ಅನ್ನಪ್ಪಗೌಡ, ಶಿವಕುಮಾರ್, ಲೋಕೇಶ್, ದೇವರಾಜ್, ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ರಮೇಶ್, 2003-2004ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಹಾಗೂ ಬಲ್ಲೇಕೆರೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಗ್ರಾಮಸ್ಥರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಾಕ್ಷಿಯಾದರು. ಗುರುಗಳಿಗೆ ಗೌರವ ಸಲ್ಲಿಸುವ ಜೊತೆಗೆ ಹಳೆಯ ನೆನಪುಗಳನ್ನು ಮೆಲುಕು ಹಾಕಿ ಸ್ನೇಹದ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಿದ ಈ ಕಾರ್ಯಕ್ರಮ ಎಲ್ಲರ ಮನದಲ್ಲಿ ವಿಶೇಷ ಸ್ಥಾನ ಪಡೆದಿತು. ಇವತ್ತು ಏನು ಈ ಒಂದು ನನ್ನ ಒಂದು ವಿದ್ಯಾರ್ಥಿ, ನನ್ನ ಒಂದು ಶಿಕ್ಷಕ ವೃತ್ತಿಯಲ್ಲಿ ನಾನು ಕಂಡಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿದ್ದೀರೋ ಅವರನ್ನು ನಾನು ಎಂದಿಗೂ ಕೂಡ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಅಂದರೆ ಇವತ್ತು ನೀವಿರೋದ್ರಿಂದಾಗಿ ಇವತ್ತು ನಾವು ಇಷ್ಟು ಸಂತೋಷವಾಗಿ ಒಂದು ನೆಮ್ಮದಿತವಾದಂತಹ ಜೀವನವನ್ನು ನಾವು ನಡೆಸ್ತಾ ಇದ್ದೀವಿ. ಆದುದರಿಂದಾಗಿ ನಾನು ಬದುಕಿರುವವರೆಗೂ ಕೂಡ ನನ್ನ ವಿದ್ಯಾರ್ಥಿ ವೃಂದವನ್ನು ನಾನು ಮರೆಯೋದಿಲ್ಲ. ಯಾಕೆ ಅಂತ ಅಂದರೆ ಇವತ್ತು ನೀವಿದ್ದರೆ ನಾವು, ಯಾಕೆಂದರೆ ಶಿಕ್ಷಕರಷ್ಟೇ. ಯಾಕೆ ಅಂತಂದರೆ ಇವತ್ತು ಎಲ್ಲ ಶಾಲೆ ಅಭಿವೃದ್ಧಿಯ ಬಗ್ಗೆ ಹೇಳಿದ್ರು. ಇಲ್ಲಿ ಬಳ್ಳೆಕೆರೆಯಲ್ಲಿ ಈ ಒಂದು ಶಾಲೆ ಇಷ್ಟೊಂದು ಅಭಿವೃದ್ಧಿಯನ್ನು ಹೊಂದಿದೆ ಅಂತ. ಆ ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ನಾವೆಲ್ಲರೂ ಕೂಡ ಗುರುಗಳು ಹೇಳಿದಂತಹ ಒಂದು ಕಾರ್ಯವನ್ನು ನೀವು ಚಾಚು ತಪ್ಪದೆ ನೀವು ಮಾಡಿರೋದ್ರಿಂದಾಗಿ ನಿಮ್ಮ ಸಹಕಾರದಿಂದ ಇವತ್ತು ಈ ಒಂದು ಶಾಲೆ ಈ ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಅದನ್ನು ನಾನು ಇವತ್ತು ನೆನಪಿಸ್ಕೊಳ್ತಾ ಇವತ್ತು ಏನು ನಮ್ಮನ್ನೆಲ್ಲ ಇವತ್ತು ಕರೆಸಿ ಒಂದು ಕಡೆ ಸೇರೋ